ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ನಮಃ ಸೂರ್ಯಃ ಪಿತಾಮಹೋ ವ್ಯಾಸಃ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ಮುನಿರಂಗಿರಾಃ ಲೋಮಶಃ ಪೌರುಷಶ್ಚೈವ ಚವನೋ ಯವನೋ ಭೃಗುಃ ಶವನಕೋಷ್ಟಾದಿಶಶ್ಚೇತಿ ಜ್ಯೋತಿಷ್ಶಾಸ್ತ್ರಪ್ರವರ್ತಕಾಃ. ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರೇ, ಭಗವಂತ ಶುಭವನ್ನು ಉಂಟು ಮಾಡಲಿ. ಆತ್ಮೀಯರೇ, ಆಗಸ್ಟ್ ತಿಂಗಳಲ್ಲಿ ಮಕರ ರಾಶಿಯವರಿಗೆ ಹೇಗಿದೆ ಮಾಸ ಭವಿಷ್ಯ ಎಂಬುದನ್ನು ಕೂಡ ಗಮನಿಸೋಣ. ಉತ್ತರಾಷಾಢ ನಕ್ಷತ್ರ 2, 3, 4ನೇ ಪಾದ, ಹಾಗೆ ಶ್ರವಣ ನಕ್ಷತ್ರ 1, 2, 3, 4ನೇ ಪಾದ, ಧನಿಷ್ಠ ನಕ್ಷತ್ರ 1, 2ನೇ ಪಾದ. ನೀವು ವಿಡಿಯೋ ಮುಗಿಯುವವರೆಗೂ ಕೂಡ ನೀವು ನೋಡ್ತಾ ಇರಿ. ನಕ್ಷತ್ರ ಪರಿಹಾರಗಳು ಏನಿದೆ, ವಿಶೇಷವಾಗಿ ಏನು ಶುಭ ಲಾಭ ಮಂಗಲ ಆಗಬಹುದು ಎಂಬಂತಹ ಎಲ್ಲ ವಿಷಯಗಳನ್ನು ಕೂಡ ನಾವು ತಿಳ್ಕೊಳ್ಳೋಣ. ನಾವು ಹೇಳುವಂತೆ ಇದು ಗೋಚಾರ ಫಲ ಅಂಥೇಳಿ. ಹಾಗಾಗಿ ನಿಮ್ಮ ಜಾತಕದ ಮೇಲೆ, ದಶಾಭುಕ್ತಿಗಳ ಮೇಲೆ ವ್ಯತ್ಯಾಸವೂ ಕೂಡ ಇರಬಹುದು. ಗೋಚರ ಗೋಚಾರ ಎರಡೂ ಕೂಡ ಇದೆ. ಗೋಚರ ಅಂದರೆ ಗೋಚರಿಸುವಂತಹದ್ದು, ಗೋಚಾರ ಅಂದರೆ ನಭೋಮಂಡಲದೆ. ಹಾಗಾಗಿ ಗೋಚರ ಫಲ, ಗೋಚಾರ ಫಲ ಎರಡೂ ಕೂಡ ಹೇಳ್ತಾರೆ. ಅಂತಹ ಗೋಚಾರ ಫಲಗಳು ಹೇಗಿದೆ ಈ ತಿಂಗಳಲ್ಲಿ? ಯಾಕಂದರೆ ಮಕರ ರಾಶಿಯವರಿಗೆ ಏನೋ 7.5 ಸೇನೆಯೇನೋ ಮುಗೀತು ನಮಗೆ. ಆದರೂ ಕೂಡ ಏನಪ್ಪ ಒದ್ದಾಟಗಳು, ಏನಪ್ಪ ಚಿಂತೆ ಹೇಳಿ ತುಂಬ ಜನ ಯೋಚನೆ ಮಾಡ್ತಾ ಇದ್ದೀರಿ. ಯಾಕಂದರೆ ನಾವು ಹೇಳುವಂಥ ಇದು ಗೋಚಾರ ಫಲಗಳೇ ಬಿಟ್ಟರೆ ನಿಮ್ಮ ಜಾತಕದ ಮೇಲೆ ಪಕ್ಕ ಸರಿಯಾದಂಥ ತೀರ್ಮಾನವನ್ನು ತೆಗೆದುಕೊಳ್ಬೇಕು. ನೋಡಿ, ರಾಶ್ಯಾಧಿಪತಿಯಾದಂಥ ಶನಿಯು ತೃತೀಯ ರಾಶಿಯಲ್ಲಿ, ಇದು ಬಹಳ ಒಳ್ಳೆಯದು. 2ನೇ ರಾಶಿಯಲ್ಲಿ ರಾಹು, 3, 4ನೇ ರಾಶಿಯಲ್ಲಿ ಯಾರಿಲ್ಲ, ಹಾಗೆ 5ನೇ ರಾಶಿಯಲ್ಲೂ ಯಾರಿಲ್ಲ. ಇನ್ನು ಷಷ್ಠ ರಾಶಿಯಲ್ಲಿ ಗುರು ಷಷ್ಠ ರಾಶಿಯಲ್ಲಿದ್ದಾನೆ. ಹಾಗಾಗಿ ಷಷ್ಠ ಸ್ಥಾನಕ್ಕೆ ಅಷ್ಟೊಂದು ಗುರುವಿನ ಬಲ ಇಲ್ಲ ಅಂತ ಹೇಳ್ತಾರೆ. ಸಪ್ತಮ ರಾಶಿಯಲ್ಲಿ ಬುಧ ಶುಕ್ರರಿದ್ದಾರೆ, ಇದು ಬಹಳ ಒಳ್ಳೆಯದು. ಅಷ್ಟಮ ರಾಶಿಯಲ್ಲಿ ರವಿ, ನವಮ ರಾಶಿಯಲ್ಲಿ ಕುಜ, ಹೀಗೆಲ್ಲ ಒಂದು ಗೃಹಸ್ಥಿತಿ ಇದೆ ನಿಮಗೆ. ಯಾಕಂದರೆ ಏನಪ್ಪ ಅಂತಂದರೆ ಮಕರ ರಾಶಿಯವರಿಗೆ ಒಂದಂತಕ್ಕೆ ಎಷ್ಟೋ ಜನಕ್ಕೆ ಅಭಿವೃದ್ಧಿ ಆಗ್ತಾ ಇದೆ, ಒಂದಂತಕ್ಕೆ ಕಷ್ಟ ನಷ್ಟ ಸಮಸ್ಯೆಗಳು ಕೂಡ ಇದ್ದಾವೆ. ಹಾಗಾಗಿ ಎಲ್ಲ ಕಷ್ಟ ನಷ್ಟಗಳ ಪರಿಹಾರವನ್ನು ಭಗವಂತನೇ ನಡೆಸಬೇಕು. ನೋಡೋಣ ಏನೇನಿದೆ ಈ ತಿಂಗಳಲ್ಲಿ. ಇದು ಶ್ರಾವಣ ಮಾಸ. ಶ್ರಾವಣ ಮಾಸದಲ್ಲಿ 1ನೇ ತಾರೀಕು 8ನೇ ತಾರೀಕು ಅಂಥೇಳಿ ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ಸಂಶಯ ಇದೆ. ನಮ್ಮದು ಮತ್ತೊಂದು ದೇವತಾ ದರ್ಶನ ಹೇಳುವಂಥ ಯೂಟ್ಯೂಬ್ ಚಾನಲಲ್ಲಿ ನಾವು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೇವೆ. ಅದನ್ನು ಕೂಡ ನೀವು ಗಮನಿಸಿ. 8ನೇ ತಾರೀಕಿಗೆ ವರಮಹಾಲಕ್ಷ್ಮಿ ಹಬ್ಬ. ಮರೆಯದೇ ಇದ್ದ ಹಾಗೆ ಆ ಮಹಾಲಕ್ಷ್ಮಿ ತಮ್ಮ ತಾಯಿಯನ್ನು ಬರಮಾಡಿಕೊಳ್ಳುವಂಥದ್ದು, ಪೂಜೆ ಮಾಡುವಂಥದ್ದು, ಆರಾಧನೆ ಮಾಡುವಂಥದ್ದು. ಹಾಗೆಯೇ ಪ್ರತಿ ಮಂಗಳವಾರವೂ ಕೂಡ ಆದಷ್ಟು ಮಂಗಲ ಅಭಿವೃದ್ಧಿಯಾಗಲಿ ಅಂಥೇಳಿ ಮಂಗಳ ಗೌರಿ ವ್ರತ, ಮಂಗಳ ಗೌರಿ ಪೂಜೆಯನ್ನು ಕೂಡ ಮಾಡುವಂಥದ್ದು. 9ನೇ ತಾರೀಕಿಗೆ ಋಗ್ವೇದಿಗಳಿಗೆ, ಯಜುರ್ವೇದಿಗಳಿಗೆ ಉಪಕರ್ಮ ಇದೆ. ಹಾಗೆ ನೂಲು ಹುಣ್ಣಿಮೆ ಆ ದಿವಸ ಜನವಾರವನ್ನು, ನೂತನ ಜನವಾರ ಧಾರಣೆ ಮಾಡುವಂಥದ್ದು. ಉಪಕರ್ಮ ದಿವಸ ಆದರೂ ಕೂಡ ಎಷ್ಟಾಗುತ್ತೋ ಅಷ್ಟು ದೇವತಾ ಆರಾಧನೆ. ಗಾಯತ್ರಿ ಪ್ರತಿಪತ್ತು 10ನೇ ತಾರೀಕಿಗೆ, ಅನಂತರದಲ್ಲಿ 11ನೇ ತಾರೀಕಿಗೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆ. ಹಾಗೆ 15ನೇ ತಾರೀಕಿಗೆ ಅಡಿ ಶುಕ್ರವಾರ. ಪ್ರತಿ ಶುಕ್ರವಾರವೂ ಕೂಡ ಶುಕ್ರವಾರ, ಮಂಗಳವಾರ, ಶನಿವಾರ ಈ ಹಬ್ಬ ಹರಿದಿನಗಳು ಹೇಗಿದೆ ಅಂತಂದರೆ ಈ ತಿಂಗಳಲ್ಲೆಲ್ಲ ಹಬ್ಬ ಹರಿದಿನಗಳೇ. ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಅನುಷ್ಠಾನ, ಪೂಜೆ ಪುನಸ್ಕಾರವನ್ನು ಮಾಡಬೇಕು. 17ನೇ ತಾರೀಕಿಗೆ ಸಿಂಹ ಸಂಕ್ರಾಂತಿ ಇದೆ. ಹಾಗೆ 23ಕ್ಕೆ ಶ್ರಾವಣ ಮಾಸದ ಕೊನೆಯ ದಿವಸ ಅಮಾವಾಸ್ಯೆಯೂ ಕೂಡ ಇದೆ. 24, 25 ಏನಿಲ್ಲ. 26ನೇ ತಾರೀಕಿಗೆ ಹಾಗೆ ಮತ್ತು ಸ್ವರ್ಣಗೌರಿ ವ್ರತ. ನೋಡ್ತಾ ಇದ್ದಂತೆ ಗಣೇಶನ ಹಬ್ಬವೂ ಕೂಡ ಬಂದೋಯಿತು. ಹಾಗೆ 27ನೇ ತಾರೀಕಿಗೆ ವರಸಿದ್ಧಿ ವಿನಾಯಕ ವ್ರತ, 26ಕ್ಕೆ ಸ್ವರ್ಣಗೌರಿ ವ್ರತ. ಇದೆರಡು ಬಹಳ ಮುಖ್ಯವಾದಂಥದ್ದು. ಆಗಸ್ಟ್ ತಿಂಗಳಲ್ಲಿ ಹಬ್ಬ ಹರಿದಿನಗಳೇ. ಹಾಗಾಗಿ ಧಾರ್ಮಿಕವಾದಂಥ ಪೂಜೆ ಪುನಸ್ಕಾರಗಳು, ದೇವರ ಆರಾಧನೆ ಮಾಡುವಂತಹ ಹೀಗೆ ಅನೇಕ ರೀತಿಯಾದಂಥ ಕೆಲಸ ಕಾರ್ಯಗಳನ್ನೇ ಬಹಳ ಮುಖ್ಯವಾಗಿ ಇಷ್ಟಾಗುತ್ತೋ ಅಷ್ಟು ಮಾಡ್ತಾ ಇರಬೇಕು. ಅದು ಬಹಳ ಮುಖ್ಯವಾದಂಥದ್ದು. ನೋಡೋಣ ಏನೇನಿದೆ ನಿಮಗೆ ಶುಭವಾಗುತ್ತಾ ಲಾಭವಾಗುತ್ತಾ ಎಂಬುದನ್ನು ಕೂಡ ಗಮನಿಸ್ತಾ ಹೋದರೆ, 1ನೇದಾಗಿ ಧನಸ್ಥಾನದ ರಾಹು ಎಷ್ಟಾಗುತ್ತೋ ಅಷ್ಟು ಹಣಕಾಸನ್ನು ನಿಮ್ಮ ಕಡೆಗೆ ಬರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. ಹಂತವಾಗಿ ಇಷ್ಟು ದಿವಸ ಇರಲಿಲ್ಲ, ಎಲ್ಲ ಸಾಲ, ಬ್ಯಾಂಕ್ ಸಮಸ್ಯೆ ಆಗಿರುವಂಥದ್ದು, ಅಥವಾ EMI ಕಟ್ಟಲಿಕ್ಕೆ ಆಗದೇ ಇರುವಂಥದ್ದು, ಅಥವಾ ಒಂದಷ್ಟು ಜನ ಕೆಲಸವನ್ನು ಕಳ್ಕೊಂಡಿರುವಂಥ ವ್ಯಕ್ತಿಗಳು, ಹೀಗೆ ಎಷ್ಟೆಷ್ಟೋ ಸಮಸ್ಯೆಗಳಿತ್ತು. ಆದರೆ ಹಂತವಾಗಿ ಒಂದು ಲೆವೆಲಿಗೆ ಅದು ಬರ್ತಾ ಇದೆ. ಯಾಕಂದರೆ ಎಷ್ಟೋ ಸಲ ಕಳ್ಕೊಂಡಂಥದ್ದು ಒಂದೇ ಸಲ ನಮಗೆ ತುಂಬಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟೆಷ್ಟಾಗಿ ಹಂತವಾಗಿ ಬಂದರೂ ಕೂಡ ಅನುಕೂಲತೆಗಳಾಗತ್ತೆ. ಹಾಗಾಗಿ ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು, ಎಷ್ಟು ಸಾಧ್ಯವಾಗುತ್ತೋ ನೀವು ಅಷ್ಟು ಹಣಕಾಸಿನ ಬಗ್ಗೆ ಪ್ಲ್ಯಾನ್ ಮಾಡೋದನ್ನು ನಿಲ್ಲಿಸಬೇಡಿ. ಏವಂ ಸತತ ಯುಕ್ತಾಯ, ಎಷ್ಟಾಗುತ್ತೋ ಅಷ್ಟು ಸತತವಾದಂತಹ ಪ್ರಯತ್ನ. ಭಗವಂತ ಕೃಷ್ಣ ಹೇಳ್ತಾನಲ್ವ, ಪುನಃ ಪ್ರಯತ್ನ ಮಾಡಬೇಕು ಮನುಷ್ಯ. ಹಾಗಂತಹ ಪುನಃ ಪ್ರಯತ್ನ ಮಾಡ್ತಾ ಇರುವಂಥದ್ದನ್ನು ಹಣಕಾಸಿನ ಫೈನಾನ್ಸ್ ಲಿಟರಸಿ ಅಂತ ಹೇಳ್ತಾರಲ್ಲ, ಅದು ಬರಬೇಕು. ಜೀವನದಲ್ಲಿ ಕಷ್ಟಪಡ್ತಾ ಇದ್ದವರೆಲ್ಲ ಪ್ರಯತ್ನವನ್ನು ಮುಂದುವರಿಸಿ. ಅದು ಫಸ್ಟು. ಯಾಕಂದ್ರೆ ಧನಸ್ಥಾನದ ರಾಹು ಇದ್ದಾನೆ.
ಇಲ್ಲ ಒಂದು ಕಡೆಗೆ ಹಣಕಾಸು ಅಗತ್ಯ ಇರುವಂಥದ್ದು, ಹೆಚ್ಚಾಗುವಂತಹದ್ದು, ಅನುಕೂಲ ಆಗುವಂಥದ್ದು, ಹೀಗೆ ಹಣಕಾಸೆಲ್ಲ ಬರ್ತದೆ ಅಂತೇಳಿ ಹೇಳಬಹುದು. ರಾಹು ಹಣಕಾಸನ್ನು ಕೂಡ ಕೊಡ್ತಾನೆ. ತೃತೀಯ ರಾಶಿ ಶನಿ ಒಂದಂತೆ ವಿಕ್ರಮ ಬರ್ತಾ ಇದೆ. ಯಾಕಂದರೆ ಜೀವನದಲ್ಲಿ ಸೋಲು, ಕಷ್ಟ, ನೋವು ಹೀಗೆ ಬಹಳಷ್ಟು ಅನುಭವಿಸಿದರೆ ಹಿಂದೆ 7.7 ಶನಿ ಇದ್ದಾಗ ಎಷ್ಟು ಸಮಸ್ಯೆ ಆಯಿತು ಅಂತಂದರೆ ನಿಮ್ಮನ್ನು ಹೇಳಲಿಕ್ಕಾಗುವುದಿಲ್ಲ, ಅಷ್ಟು ಸಮಸ್ಯೆಗೆ ಬಿದ್ದಿದ್ರಿ. ಆದರೆ ಈಗ ಇತ್ತೀಚಿನ ದಿವಸದಲ್ಲಿ ತಕ್ಕ ಮಟ್ಟಿಗೆ ಅನುಕೂಲ, ತಕ್ಕ ಮಟ್ಟಿಗೆನೋ ಒಂದು ಒಳ್ಳೆಯದಾಗುವಂಥದ್ದು, ಕೆಲಸ ಕಾರ್ಯ 10 ಕೆಲಸ ಆಗದೇ ಇದ್ದರೂ 1 ಕೆಲಸ ಆದರೂ ಕೂಡ ಕೈ ಹತ್ತುವಂಥದ್ದು, 1 ಕೆಲಸ ಆದರೂ ಕೂಡ ಮನಸ್ಸಿಗೆ ಸಮಾಧಾನ ಕೊಡುವಂಥದ್ದು, ಎಲ್ಲೋ ಒಂದು ಕಡೆಗೆ ಅಭಿವೃದ್ಧಿ ಕೊಡುವಂಥದ್ದು, ಹೀಗೆ ಅನೇಕ ರೀತಿಯಾದಂತಹ ಬದಲಾವಣೆಗಳನ್ನು ಗುರು ಶನಿ ಕೊಡ್ತಾನೆ ನಿಮಗೆ. ಹಾಗಾಗಿ ಶನಿ ಬಹಳ ಉತ್ತಮವಾದಂಥ ಫಲವನ್ನು ನೀಡ್ತಾನೆ. ರಾಶ್ಯಾಧಿಪತಿ ಶನಿ ನೋಡಿ, ಒಂದು 10 ಫಲಗಳು ಈ ತಿಂಗಳಲ್ಲಿ ಸಿಗುವಂಥ ಚಾನ್ಸಸ್ ಇದೆ. ಒಂದನೇದು ಧರ್ಮದ ಕೆಲಸಕ್ಕೆ ನಿಮ್ಮ ಹಣ ವ್ಯಯ ಆಗುವಂಥದ್ದು, ಒಳ್ಳೆಯ ಕೆಲಸಕ್ಕೆ, ಒಳ್ಳೆಯ ಕಾರ್ಯಕ್ಕೆ, ಅಥವಾ ಏನೋ ಒಂದು ದೇವಸ್ಥಾನದ ಸಣ್ಣ ಪುಟ್ಟ ಸೌಕರ್ಯಗಳನ್ನು ಮಾಡಲಿಕ್ಕೆ, ಅಥವಾ ನೀವೇ ದೇವಸ್ಥಾನದ ಪ್ರವಾಸವನ್ನು, ಧಾರ್ಮಿಕವಾದಂಥ ಕೆಲಸ ಕಾರ್ಯಗಳಿಗೆ ಹೋಗುವಂತಹ ಪ್ರಯತ್ನಗಳಾಗುತ್ತೆ. ಇದು ಬಹಳ ಉತ್ತಮವಾದಂಥದ್ದು. ಎರಡನೇದಾಗಿ ಶನಿ ನಿಂತು ಹೋದಂತಹ ಕೆಲಸಗಳನ್ನು ಪುನಃ ಮುಂದಕ್ಕೆ ಹೋಗುವ ಪ್ರಯತ್ನ ಮಾಡ್ತಾನೆ. ಯಾವ ಕೆಲಸ ನಿಂತು ಹೋಗಿತ್ತು ನೋಡಿ, ಹಿಂದಿನ ತಿಂಗಳ ಆಗಿರಲಿಲ್ಲ, ಏನಪ್ಪ ಅಂಥೇಳಿ ಆಷಾಢ ಮಾಸ ಇತ್ತಲ್ಲ ಹಿಂದಿನ ತಿಂಗಳ, ಹಾಗಾಗಿ ನಿಂತು ಹೋಗಿತ್ತು, ಒಂದು ರಿಜಿಸ್ಟರ್ ಆಗಿರಲಿಲ್ಲ, ಒಂದು ಭೂಮಿ ವ್ಯಾಪಾರ ವ್ಯವಹಾರ ಆಗಿರಲಿಲ್ಲ, ಹೀಗೆ ಎಷ್ಟೋ ನಿಂತು ಹೋದಂತಹ ಕೆಲಸಗಳು ಮುಂದಿನ ಸ್ಟೆಪ್ಪು, ಮುಂದಕ್ಕೆ ಹೋಗ್ಲಿಕ್ಕೆ ಅನುಕೂಲತೆಗಳನ್ನು ಕೂಡ ಭಗವಂತ ನೀಡ್ತಾನೆ. ಹಾಗೆ ಶನೀಶ್ವರನ ಅನುಗ್ರಹದಿಂದ ವಾಹನಾದಿಗಳಲ್ಲಿ ಶುಭವಾಗುತ್ತೆ. ಒಂದು ವಾಹನ ಚೇಂಜ್ ಮಾಡೋದಿರಬಹುದು, ಅಥವಾ ಯಾವುದೋ ಒಂದು ವಾಹನ ಕೊಂಡ್ಕೊಳ್ಳುವಂಥದ್ದಿರಬಹುದು. ಹೀಗೆ ವಾಹನದಲ್ಲಿ ತಕ್ಕ ಮಟ್ಟಿಗೆ ಅಭಿವೃದ್ಧಿಯನ್ನು ಕೂಡ ಶನೀಶ್ವರ ನೀಡುತ್ತಾನೆ. ಯಾಕಂದರೆ ವಾಹನ ಇಲ್ಲದೇ ಇದ್ದರೆ ಜೀವನದಲ್ಲಿ ಅನುಕೂಲವೇ ಇಲ್ಲ. ಇವತ್ತು ವಾಹನ ಲಕ್ಷ್ಮಿ ಬಹಳ ಮುಖ್ಯವಾದಂಥದ್ದು. ಕ್ಷಣ ಕ್ಷಣಕ್ಕೂ ನಮಗೆಲ್ಲ ಹೋಗಬೇಕು ಅಂದರೆ ವಾಹನ ಇಲ್ಲದೇ ಇದ್ದರೆ ವಾಹನದ ಅಗತ್ಯವಾದಂಥದ್ದು ವಾಹನ. ಹಾಗಾಗಿ ವಾಹನದಿಂದನೂ ಕೂಡ ಅಭಿವೃದ್ಧಿಯನ್ನು ಭಗವಂತ ನೀಡುತ್ತಾನೆ. ಅನಂತರದಲ್ಲಿ ಸಣ್ಣ ಪುಟ್ಟ ನಿಮ್ಮಲ್ಲಿರುವಂತಹ ಲೋಪದೋಷಗಳು, ಯಾಕೆ 7.7 ಶನಿ ಬಂದ ತಕ್ಷಣವೇ ಕಲ್ಲಿಗೆ ಹೇಗೆ ಚಾಣದ ಏಟು ಬಿದ್ದು ಹೇಗೆ ಆಗಿದೆ ಹಾಗೆ ನೀವು ಆಗಿಬಿಟ್ಟಿದ್ದೀರಿ, ಇನ್ನು ಆಗಲಿಕ್ಕೆ ಹೆಚ್ಚಿನದಂಥ ಅವಕಾಶ ಇಲ್ಲ. ಹಾಗಿದ್ದಾಗೂ ಕೂಡ ಇನ್ನೂ ಕೂಡ ಎಲ್ಲೋ ಒಂದು ಕಡೆಗೆ ನಿಮ್ಮಲ್ಲಿ ಕಲಿಯುವಂತಹದ್ದು, ಬೆಳೆಯುವಂತಹದ್ದು, ಪ್ಲ್ಯಾನ್ ಮಾಡುವಂಥದ್ದು ಇಂತಹದ್ದೆಲ್ಲ ಬರ್ತಾ ಇದೆ. ಇದನ್ನು ನೀವು ಜಾಸ್ತಿ ಅದರ ಬಗ್ಗೆ ಗಮನಿಸಿ, ಮತ್ತು ಫೋಕಸ್ಸನ್ನು ಡೈರೆಕ್ಟಾಗಿ ಕೆಲಸದ ಕಡೆಗೆ ಕೊಡಿ. ಆ ಕಡೆ ಈ ಕಡೆ ಹಾಗಾಗತ್ತೆ ಹೀಗಾಗತ್ತೆ, ಏನಪ್ಪ ಜನ ಹಂಗೆ ಹೇಳ್ತಾ ಇದ್ದಾರೆ, ಅದು ಇದು ಚಿಂತೆ ಮಾಡಲಿಕ್ಕೆ ಹೋಗಬೇಡಿ. ಯಾಕಂದರೆ ಕಷ್ಟ ಇದ್ದಾಗ ಯಾರೂ ಬರಲ್ಲ, ಭಗವಂತ ಒಬ್ಬನೇ ನಮ್ಮ ಜೊತೆಗೆ ಬರುವಂಥವನು. ಹಾಗಾಗಿ ಅನನ್ಯಾಶ್ಚಿಂತನೆಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಆ ಭಗವಂತ ಒಬ್ಬನೇ ನಮ್ಮ ಹಿಂದೆ ಜೊತೆಗೆ ಬರ್ತಾನೆ, ಅವನು ಬಿಟ್ಟರೆ ನಮ್ಮ ಜೊತೆಗೆ ಯಾರೂ ಬರುವುದಿಲ್ಲ. ಹಾಗಾಗಿ ನಾವು ಮಾಡಿದಂತಹ ಸತ್ಕರ್ಮಗಳನ್ನು ಮಾಡ್ತಾ ಇದ್ದರೆ, ಒಳ್ಳೆ ರೀತಿಯಾದಂಥ ಕೆಲಸವನ್ನು ಮಾಡ್ತಾ ಇದ್ದರೆ, ಅದು ನಮ್ಮ ಜೊತೆಗೆ ಒಳ್ಳೆ ರೀತಿಯಾದಂಥ ಫಲ ಕೊಡಲಿಕ್ಕೆ ನಮ್ಮ ಜೊತೆಗೆ ಬರುತ್ತಂತೆ. ಹಾಗಾಗಿ ಒಂದು ಒಳ್ಳೆ ರೀತಿ ಕೆಲಸ, ಒಳ್ಳೆ ರೀತಿಯಾದಂತಹ ಉದ್ಯಮಗಳನ್ನು ಮಾಡ್ತಾ ಆದಷ್ಟು ಪ್ರಾಮಾಣಿಕವಾಗಿ ಒಂದಂತಕ್ಕೆ ಮೇಲೆ ಕೆಳಗೆ ಜೀವನ ಆಗ್ತಾ ಇರುತ್ತೆ. ಆಗಿದ್ದಾಗೂ ಕೂಡ ಆ ಕಷ್ಟ ಬಂದಿದೆ ಅಂತೇಳಿ ಭಗವಂತನ ಬೈಕೊಳ್ಳೋದು, ಇನ್ನೊಬ್ಬರನ್ನು ಬೈಕೊಳ್ಳೋದು ಅಲ್ಲ. ಕಷ್ಟ ಬಂದಿದೆ ಅಂದರೆ ಅದನ್ನು ಅನುಭವಿಸ್ಕೊಂಡು ಮುಂದೆ ಬೆಳಕಿನ ಅವಕಾಶಗಳು ಬಂದೇ ಬರುತ್ತೆ ಅಂತೇಳಿ ಪ್ರಯತ್ನ ನೀವು ಹಿಂದೆ ಮಾಡ್ತಾ ಇದ್ದೀರಿ, ಅದನ್ನು ನೆನೆಸ್ಕೊಳ್ಬೇಕು. ಯಾಕಂದರೆ ನಾವು ನಾಳೆಯನ್ನು ಯೋಚನೆ ಮಾಡಬೇಕು, ನಿನ್ನೆಯನ್ನು ಕೂಡ ನೆನಪನ್ನು ಇಟ್ಕೊಳ್ಬೇಕು. ನಿನ್ನೆ ನೆನಪಿಲ್ಲ ಅಂತಾದರೆ ಮುಂದೆ ಕಷ್ಟ ಆಗೋಗುತ್ತೆ. ಹಾಗಾಗಿ ನಿನ್ನೆ ಹೇಗಿದ್ದೆ, ಇವತ್ತು ಭಗವಂತ ಹೇಗೆ ಇಟ್ಟಿದ್ದಾನೆ, ನಾಳೆ ಹೀಗೆ ಖಂಡಿತವಾಗೂ ಇಡ್ತಾನೆ ಹೇಳುವಂತಹ ದೃಢವಾದಂಥ ನಿರ್ಧಾರವನ್ನು ನಾವು ಇಟ್ಕೊಳ್ಬೇಕು. ಅದಿಲ್ಲ ಅಂತಾದರೆ ಸ್ವಲ್ಪ ಮನಸ್ಸಿಗೆ ಆತಂಕ ಆಗ್ತಾನೇ ಇರುತ್ತೆ. ಹಾಗಾಗಿ ಶನೀಶ್ವರನು ನಿಮ್ಮನ್ನು ಧೈರ್ಯತೆಯನ್ನು ತುಂಬುತ್ತಾ ಇದ್ದಾನೆ. ಎಲ್ಲೋ ಒಂದು ಕಡೆ ಧೈರ್ಯ, ಎಲ್ಲೋ ಒಂದು ಕಡೆ ಪ್ರಯತ್ನಗಳಾಗ್ತಾ ಇದೆ, ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇರಿ. ಇಷ್ಟಸ್ಥಾನದ ಗುರು ಅವನು 12ನೇ ರಾಶಿ ನೋಡ್ತಾ ಇದ್ದಾನೆ. ಸ್ವಲ್ಪ ಧಾರ್ಮಿಕವಾದಂತಹ ದೇವಸ್ಥಾನಗಳಿಗೆ ಹೋಗುವಂಥದ್ದು, ದೇವರ ಸೇವೆ ಮಾಡುವಂಥದ್ದು, ಭಕ್ತಿಯಿಂದ ದೇವರನ್ನು ಬೇಡ್ಕೊಳ್ಳುವಂಥದ್ದು, ಭಗವಂತನ ನಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಕೂಡ ಮಾಡಲಿಕ್ಕೆ ಪ್ರಯತ್ನ ಮಾಡುವಂಥದ್ದು, ಇದು ಬಹಳ ಉತ್ತಮವಾದದ್ದು. ಅದನ್ನು ಪ್ರಯತ್ನ ಮಾಡಿ ಬಿಡಬೇಡಿ. ಭಗವಂತನೆಲ್ಲೋ ಒಂದು ಕಡೆ ಅನುಕೂಲತೆಗಳನ್ನು ಕೂಡ ಕೊಡ್ತಾನೆ. ಹಾಗೆ ಸಣ್ಣ ಪುಟ್ಟ ಇನ್ವೆಸ್ಟ್ಮೆಂಟ್ಗಳನ್ನು ಕೂಡ ನೀವು ಮಾಡ್ತಾ ಬನ್ನಿ ಈ ತಿಂಗಳಲ್ಲಿ. ಯಾಕಂದರೆ ಈ ತಿಂಗಳಲ್ಲಿ ಶುಕ್ರನೂ ಕೂಡ ನಿಮಗೆ ಹೆಚ್ಚಿನದಾದಂಥ ಒಳ್ಳೆಯದನ್ನು ಕೊಡ್ತಾನೆ. ಶುಕ್ರನು ಸಪ್ತಮದಲ್ಲಿದ್ದಾನೆ, ಬುಧನ ಜೊತೆಗಿದ್ದಾನೆ. ಹಾಗಾಗಿ ಇವತ್ತು 1,000 ಅನಿಸ್ಬಹುದು, 2,000 ಅನಿಸ್ಬಹುದು, 10,000 ಅನಿಸ್ಬಹುದು. ಆದರೆ ನಾಳೆಗೆ ಅದು ಯಾವುದೋ ಒಂದು ಕಷ್ಟ ಕಾಲಕ್ಕೆ ಅದು ಬೇಕಾದ ಹಣ ಆಗುತ್ತೆ. ಹಾಗಾಗಿ ನಾವು ತುಂಬ 5 ವರ್ಷ 10 ವರ್ಷ 20 ವರ್ಷಕ್ಕೆ ಯಾವುದೊಂದು ಯೋಚನೆ ಮಾಡಿ ಎಲ್ಲೋ ಒಂದು ಕಡೆಗೆ ಇನ್ವೆಸ್ಟ್ಮೆಂಟ್, ಮ್ಯೂಚುವಲ್ ಫಂಡು ಬೇರೆ ಕಡೆಗೆಲ್ಲೋ ಒಂದು ಕಡೆ ಹಾಕಿದರೆ ಒಂದು ಗಟ್ಟಿಯಾಗಿ ಕರೆಕ್ಟಾಗಿ ಬರುತ್ತೆ ಹೇಳುವಂಥದ್ದಿದ್ದರೆ ಅದು ಯಾವಾಗೂ ಕೂಡ ಉಳಿತದೆ. FDಯಲ್ಲಿ ಇಂಟ್ರೆಸ್ಟ್ ರೇಟ್ ಕಡಿಮೆ ಅಂತ ಅನಿಸಿದ್ರು ಕೂಡ ನಾವು 5 ವರ್ಷ 10 ವರ್ಷದಿಂದ ಹಾಕದಂಥ ನಮ್ಮ ಕಷ್ಟ ಕಾಲಕ್ಕಾದರೂ ಅದು ಉಪಕಾರ ಕೊಡುತ್ತೆ. ಹಾಗಾಗಿ ಅದನ್ನು ಮಾಡಿ, ಇನ್ವೆಸ್ಟ್ಮೆಂಟನ್ನು ಈ ತಿಂಗಳಲ್ಲಿ ಮಾಡಿ. ಶುಕ್ರ ಯಾವಾಗೂ ಸಪ್ತಮ ರಾಶಿಯಲ್ಲಿ ರಾಶಿಗೆ ಬಂದಾಗ ಆದಷ್ಟು ಹೂಡಿಕೆಯನ್ನು ಜಾಸ್ತಿ ಮಾಡಬೇಕು. ನೀವು ಅಂದ್ಕೊಳ್ಬೋದು ಏನಪ್ಪ ದುಡ್ಡೇ ಇಲ್ಲ, ಎಲ್ಲಿ ಹೂಡಿಕೆ ಮಾಡಲಿ ಅಂತ. ಇದೆಯಲ್ಲ, ಸ್ವಲ್ಪ ಸ್ವಲ್ಪ ಆದರೂ ದುಡ್ಡು ಇದೆಯಲ್ವಾ, ಇರುವಂತಹ 1,000 2,000 5,000 10,000 ಪ್ರಯತ್ನ ಮಾಡಿ.
ಇವತ್ತಿನ ಇನ್ಫ್ಲೇಷನ್ ರೇಟ್ ಜಾಸ್ತಿ ಇರಬಹುದು. ಹಾಗಿದ್ದಾಗೂ ಕೂಡ ಆ ಹೂಡಿಕೆಯನ್ನು ಮಾಡೋದು ನಿಲ್ಲಿಸಬೇಡಿ. ಯಾಕಂದರೆ ಹಿಂದೆ ಕಷ್ಟ ಇತ್ತು, ನಿಮಗೆ ತುಂಬ ಸಮಸ್ಯೆ ಇತ್ತು. ಅದರ ಭಗವಂತ ತಕ್ಕ ಮಟ್ಟಿಗೆ ಸ್ವಲ್ಪ ರಿಲೀಫನ್ನು ಕೂಡ ಕೊಡ್ತಾ ಇದ್ದಾನೆ. ಮತ್ತು ಬೇರೆ ಕಡೆಯಿಂದ ಹಣಕಾಸು ಬರುವಂಥ ಸಾಧ್ಯತೆಗಳು, ಸಣ್ಣ ಪುಟ್ಟ ಪಾರ್ಟ್ ಟೈಮ್ ಜಾಬ್ ಮಾಡೋದು, ಬೇರೆ ಕಡೆ ಕೆಲಸ ಮಾಡೋದು, ಇದೆಲ್ಲ ಏನೋ ಒಂದು ಸಣ್ಣದಾಗಿ ನೀವೇ ಒಂದು ಟೈಮ್ ಹಾಳು ಮಾಡಬಾರ್ದು ಅಂತೇಳಿ ಯಾವುದೊಂದು ಬಿಸ್ನೆಸ್ಸನ್ನು ಶುರು ಮಾಡುವಂಥದ್ದು, ಅಥವಾ ಡಿಜಿಟಲ್ ಮಾರ್ಕೆಟಿಂಗ್ ಮಾಡುವಂಥದ್ದು, ಅಥವಾ ಯಾವುದೋ ಒಂದು ಕಂಪನಿಯನ್ನು ಕಟ್ಟುವಂಥದ್ದು. ಯಾಕಂದರೆ ಮಕರ ರಾಶಿ ಅಂತಂದರೆ ಗಟ್ಟಿಯಾದಂಥ ರಾಶಿ, ಹೆದರುವಂತಹ ರಾಶಿ ಅಲ್ಲ. ನೀವೇ ಒಂದು ಬಿಸ್ನೆಸ್ ಕಟ್ತೀರಿ, ನೀವೇ ಒಂದು ಬಿಸ್ನೆಸ್ಸಲ್ಲಿ ಮುಂದಕ್ಕೆ ಬರುವ ಹಾಗೆ ಮಾಡ್ತೀರದು ಬಹಳ ಉತ್ತಮವಾದಂಥದ್ದು. ಮತ್ತು ವಸ್ತ್ರ ವ್ಯಾಪಾರ ವ್ಯವಹಾರ ಮಾಡೋವರಿಗೆ ಈ ತಿಂಗಳಲ್ಲಿ ಬಹಳ ಶುಭ. ಹಾಗೆ ಚಿನ್ನ ಆಭರಣಗಳನ್ನು ಖರೀದಿ ಮಾಡಿ ಏನೋ ಸಣ್ಣ ಸಣ್ಣದಾದರೂ ಕೂಡ ಪ್ರಯತ್ನ ಮಾಡಿ. ಒಂದೇ ಸಲ ಸಿಗದೇ ಇದ್ದರೂ ಕೂಡ ಬೆಳ್ಳಿ, ಬಂಗಾರ, ತಾಮ್ರ, ಹಿತ್ತಾಳೆ, ಸಾಧ್ಯವಾಗಿಲ್ಲಪ್ಪ ದೇವ್ರ ಮನೆಯಲ್ಲಿ ಸಣ್ಣದಾದಂಥದ್ದು ಏನಾದರೂ ತೆಗೆದುಕೊಂಬಂದಿಡಿ. ಯಾಕಂದರೆ ಭಗವಂತ ಏನು ಶಕ್ತಿ ಕೊಟ್ಟಿದ್ದಾನೋ ಅದನ್ನು ಮಾಡಿ. ಯಾಕಂದರೆ ನಮಗೆ ಯಾರೂ ಅಶಕ್ತರಲ್ಲ. ಇವತ್ತಿನ ದಿವಸ ಏನಿಲ್ಲ ಅಂತಂದ್ರೆ ತಿಂಗಳಕ್ಕೊಂದು 500-600 ರೂಪಾಯಿ ಕರೆನ್ಸಿ ಹಾಕಿಸಿ ನೀವೆಲ್ಲ ನೋಡ್ತಾ ಇದ್ದೀರಿ ಯೂಟ್ಯೂಬ್. ಹಾಗಾಗಿ ಅಷ್ಟನ್ನು ಭಗವಂತ ನೀಡಿದ್ದಾನೆ. ಮತ್ತು ಇರುವುದನ್ನು ನಾವು ಖುಷಿ ಪಡ್ತಾ ಇರುವಂಥ ಪ್ರಯತ್ನ ಮಾಡಬೇಕು. ವೇಲಕ್ಕೆ ನೋಡ್ತಾ ಆದರೆ ಬಹಳ ಶ್ರೀಮಂತರು ಇರ್ತಾರೆ, ಬಹಳ ಕೋಟಿಗಟ್ಟಲೆ ಇದ್ದವರು ಇರ್ತಾರೆ. ಅದನ್ನು ನೋಡಬಾರ್ದು. ಭಗವಂತ ನಮಗೇನು ಕೊಟ್ಟಿದ್ದಾನೆ, ನಾ ಹಿಂದೆ ಹೇಳಿದಾಗ ನಿನ್ನೆಯನ್ನು ಕೂಡ ನಾವು ನೋಡ್ಕೊಳ್ಬೇಕು ಅಂತ ಹೇಳ್ತಾ, ನೆಕ್ಸ್ಟು ನಾವು ಭಗವಂತ ನಮಗೆ ಇದನ್ನೆಲ್ಲ ನೀಡಿದ್ದಾನೆ. ಭಗವಂತನಿಗೋಸ್ಕರ ಎಷ್ಟು ಪೂಜೆ, ಪುನಸ್ಕಾರ, ಧ್ಯಾನ, ನಾಮಸ್ಮರಣೆ ಮಾಡಿದ್ದೇವೆ, ಅದನ್ನು ಕೂಡ ನಾವು ನೋಡ್ತಾ ಇರಬೇಕು. ಭಗವಂತ ಇಷ್ಟನ್ನೆಲ್ಲ ಕೊಟ್ಟಿದ್ದಾನೆ. ಸರಿಯಾದಂಥ ಶರೀರವನ್ನು, ಸರಿಯಾದಂಥ ಮಾತನ್ನು, ಸರಿಯಾದಂಥ ಕಿವಿಯನ್ನು ಭಗವಂತ ನೀಡಿದ್ದಾನೆ. ಅನ್ನವನ್ನು ತಕ್ಕ ಮಟ್ಟಿಗೆ ಸರಿಯಾದಂಥ ಸಮಯಕ್ಕೆ ಭಗವಂತ ನೀಡ್ತಾ ಇದ್ದಾನೆ. ಹಾಗಾಗಿ ಭಗವಂತನ ಕೃತಜ್ಞತೆಯನ್ನು ಹೇಳ್ತಾ ಹೋದರೆ ಆ ಒಂದು ಪ್ರಕೃತಿ, ಭಗವಂತ, ಪ್ರಪಂಚ ನಮಗೆಲ್ಲವನ್ನು ಕೂಡ ಕೊಡ್ತಾ ಬರುತ್ತೆ. ಅದನ್ನು ಮರಿಬಾರದು. ಮತ್ತು ಪರಾಕ್ರಮ ಸ್ಥಾನದಲ್ಲಿ ಶನಿ. ಹಾಗಾಗಿ ನಿಮಗೆ ಎಲ್ಲೋ ಒಂದು ಕಡೆ ಪರಾಕ್ರಮ, ಎಲ್ಲೋ ಒಂದು ಕಡೆ ಸ್ವಲ್ಪ ಸನ್ಮಾನ ಆಗುವಂಥದ್ದು, ಮತ್ತು 4 ಜನರ ಜೊತೆಗೆ ಬೆಳೆಯುವಂಥದ್ದು, ಇದೆಲ್ಲ ಆಗುತ್ತೆ. ಹಾಗಾಗಿ ತಕ್ಕ ಮಟ್ಟಿಗೆ ಬೇಜಾರು ಮಾಡಲಿಕ್ಕೆ ಹೋಗಬೇಡಿ. ಯಾರು ಕರೆದ್ರು ಹೋಗಿ ಒಂದ್ಸಲ ಮಾತಾಡಿ. ಯಾಕಂದರೆ ಒಬ್ಬರಿಗೊಬ್ಬರು ಪರಸ್ಪರಂ ಭಾವಜಂತಹ ಶ್ರೇಯ ಮಮಾಪ್ಸ್ಯಥ. ಇವತ್ತು ನಾವು ಹೀಗಿದ್ದೇವೆ, ನಾಳೆ ಹೇಗಿರುತ್ತೇವೆ ಭಗವಂತನ ಇಚ್ಛೆ. ಹಾಗಾಗಿ ನಾವು ಕರೆದಾಗ ಅಹಂಕಾರದಿಂದ ಹೋಗದೆ ಬಿಡಬಾರ್ದು ಅಂತೇಳಿ ಹೇಳ್ತಾ, ನೆಕ್ಸ್ಟ್ ನೋಡಿ, ಬಾಹುಬಲವನ್ನು ಕೂಡ ರಾಹು ಕೊಡ್ತಾನೆ ಈ ತಿಂಗಳಲ್ಲಿ ನಿಮಗೆ. ಬಾಹುಬಲ ಅಂತಂದರೆ ಶಕ್ತಿ, ಸಾಮರ್ಥ್ಯ ಎಲ್ಲವನ್ನು ಕೂಡ ಕೊಡ್ತಾನೆ. ಮನಸ್ಸಿನ ಬಲ ನಿಮಗೆ ಬಂದಿದೆ, ಈಗ ಆ ದುಃಖಗಳೆಲ್ಲ ಇಲ್ಲ. ಹಾಗಾಗಿ ಬಾಹುಬಲವನ್ನು ಕೂಡ ಕೊಡ್ತಾನೆ. ಅದ್ರ ಜೊತೆ ಕೃಷಿಕರಿಗೆ ಈ ತಿಂಗಳು ಬಹಳ ಶುಭ. ಕೃಷಿ ಕೆಲಸಗಳನ್ನು ಮಾಡ್ತಾ ಇದ್ದೀರಿ, ಹಣ್ಣು ತರಕಾರಿ ವ್ಯವಹಾರ ಮಾಡ್ತಾ ಇದ್ದೀರಿ, ತಕ್ಕ ಮಟ್ಟಿಗೆ ಇವತ್ತಿಲ್ಲ ಅಂಥೇಳಿ ಬೇಸರ ಬಿಡಬೇಡಿ, ನಾಳೆಗೆ ಬಿಸ್ನೆಸ್ ಆಗುತ್ತೆ. ಎಷ್ಟೋ ಸಲ ಹೂ ಹಣ್ಣು ವ್ಯಾಪಾರ, ಇವತ್ತೇನು ಸ್ವಾಮಿ ಬಿಸ್ನೆಸ್ಸೇ ಇಲ್ಲ, ನಾವೇನಾದ್ರು ಹೂ ತರಲಿಕ್ಕೆ ಹೋದರೆ ಇನ್ನೂ ದೇವರಿಗೆ ಪೂಜೆ ಮಾಡಿ ಸ್ವಾಮಿ ಹೇಳ್ತಾರೆ. ಆದರೆ ಇವತ್ತಿಲ್ಲ, ನಾಳೆಗೆ ಆಗಬಹುದು, ಆಶಾಭಾವನೆಯನ್ನು ಇಟ್ಕೊಳ್ಳೋಣ. ಅನಂತರ ಏನಾದರೂ ಒಂದು ಪುಟ್ಟದಾದಂತಹ ವರಮಹಾಲಕ್ಷ್ಮಿ ಹಬ್ಬ ಇದೆ, ನೆನಪು ಮಾಡಿ ಏನೋ ಒಂದು ಪುಟ್ಟದಾದಂಥ ಕೆಲಸ ಕಾರ್ಯಗಳನ್ನು ಶುರು ಮಾಡಿ. ಒಳ್ಳೆಯ ದಿವಸ, ನಾನು ಈ ಕೆಲಸವನ್ನು ಮಾಡ್ತೇನೆ, ಅಮ್ಮ ಜಗನ್ಮಾತೆ ನೀನು ಮುನ್ನಡೆಸು, ಭಗವಂತನ ಮೇಲೆ ಭಾರ ಹಾಕಿ ಪ್ರಯತ್ನ ಮಾಡು. ನೋಡಿ, ಈ ಸಣ್ಣ ಉದಾಹರಣೆ ಹೇಳ್ತೇನೆ. ಯಾವುದೋ ಒಂದು ಚಿಕ್ಕದಾದಂಥ ಜಾಗ ಇರುತ್ತೆ, ಸೈಟು. 10 ಜನ ಬ್ರೋಕರ್ ಹೋಗಿ ತೋರಿಸ್ತಾರೆ ಆ ಸೈಟನ್ನು ಸೇಲ್ ಮಾಡಬೇಕು ಅಂಥೇಳಿ. ಅದು ಯಾರೋ ಒಬ್ಬರಿಗೆ ಅದು ಕೆಲಸ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಮಿಕ್ಕಿರುವಂಥ 9 ಜನ ಮಾಡಿದ ನಷ್ಟವಾ ಅಥವಾ ಟೈಮ್ ಹಾಳಾಯ್ತಾ ಅಂತಂದರೆ ಖಂಡಿತ ಆಗುವುದಿಲ್ಲ, ಅನುಭವ ಬರುತ್ತೆ. ಅದು ಯಾರೋ ಒಬ್ಬರಿಗೆ ಆಗಬೇಕು ಅಂದರೆ ಆ ದೈವಾನುಗ್ರಹದಿಂದನೋ ಅಥವಾ ಅವ್ರ ಪ್ರಯತ್ನದಿಂದನೋ ಪೂರ್ವ ಪುಣ್ಯದಿಂದನೋ ಆಗತ್ತೆ, ಮತ್ತು ಸತತ ಪ್ರಯತ್ನದಿಂದ ಆಗತ್ತೆ. ಹಾಗಾಗಿ ನಾವೇನು ಮಾಡಬೇಕು ಜೀವನದಲ್ಲಿ, ಆ ಮಿಕ್ಕಿರುವಂಥ 9 ಜನ ಆಗದೇ ಇದ್ದಾಗ ಒಬ್ಬರಾಗಲಿಕ್ಕೆ ಸತತ ಪ್ರಯತ್ನವನ್ನು ಮಾಡಬೇಕು. ಆ ಪ್ರಯತ್ನವನ್ನು ನಿಮ್ಮಲ್ಲಿದೆ, ಅದನ್ನು ಮಾಡಿ. ಮತ್ತು ಹೋಟೆಲ್ ಉದ್ಯಮಿಗಳಿಗೂ ಕೂಡ ಹೆಚ್ಚಿನದಾದಂಥ ಲಾಭಾಂಶಗಳು ಈ ತಿಂಗಳಲ್ಲಿ. ಹೋಟೆಲನ್ನು ಪ್ಲ್ಯಾನ್ ಮಾಡಿ ಸಣ್ಣದಾದಂಥ ಬಿಸ್ನೆಸ್ಸು ಅಂತಂದು ಯಾವುದೊಂದು ಕೆಲಸ ಕಾರ್ಯಕ್ಕೆ ಹೋಗ್ತಾ ಇದ್ದರೆ ಸಂಜೆ 1-2 ತಾಸು, ಬೆಳಗ್ಗೆ 1-2 ತಾಸು ಹೋಗಿ ಕೂತ್ಕೊಂಡು ನೋಡಿ, ಅನುಭವದ ಮೂಲಕವಾಗಿ ಸ್ವಲ್ಪ ಆಗಿ ಬಿಸ್ನೆಸ್ಸನ್ನು ಕೂಡ ಶುರು ಮಾಡಿ. ಒಂದೇ ಸಲ ತಪ್ಪು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ದುಡ್ಡು ಹಾಕಿ ಲಾಸ್ ಆಗೋದು ಯಾವಾಗ, ಒಂದೇ ಸಲ ಹಾಕಿ ಲಾಸ್ ಆಗುತ್ತೆ. ಅಷ್ಟಾಗಿ ನಿಮ್ಮ ಟೈಮ್ ಹೇಗಿದೆ, ದಶಾಭುಕ್ತಿಗಳು ಹೇಗಿದೆ, ಏನಾದರೂ ಪೂರಕವಾಗುತ್ತಾ, ಯಾರಿಗೆ ಯಾವ ಬಿಸ್ನೆಸ್ ಮಾಡಿದ್ರೆ ಆಗುತ್ತೆ, ಅದನ್ನು ನೋಡಿಕೊಂಡು ಪ್ರಯತ್ನ ಮಾಡಿ. ಅದರಿಂದನೂ ಕೂಡ ಬಹಳ ಶುಭವಾಗುತ್ತೆ. ಮತ್ತು ಮುಂದಿನ ಪ್ಲ್ಯಾನನ್ನು ಈ ಶ್ರಾವಣ ಮಾಸದಲ್ಲಿ ಬಹಳ ಮುಖ್ಯವಾಗಿ ಮಾಡಿ, ಅದರಿಗೂ ಕೈ ಹಿಡಿತದೆ. ಈ ವರಮಹಾಲಕ್ಷ್ಮಿ ಹಬ್ಬ ಒಳ್ಳೆಯ ದಿವಸಗಳಲ್ಲಿ ಒಳ್ಳೆಯದನ್ನು ಚಿಂತನೆ ಮಾಡಬೇಕು. ಏನು ಕೆಲಸ ಮಾಡಬೇಕು, ಯಾವುದು ಪ್ರಾಮಾಣಿಕವಾಗಿ ಮಾಡೋ ಪ್ರಯತ್ನ ಮಾಡಲಿಕ್ಕಾಗುತ್ತೆ, ಇದನ್ನೆಲ್ಲ ಯೋಚನೆ ಮಾಡಿಕೊಳ್ಳಿ. ಅದು ಕೂಡ ಮುಂದೆ ಅನುಕೂಲ ಆಗುತ್ತೆ. ಅದರ ಜೊತೆಗೆ ವಿವಾಹಾದಿ ಮಂಗಲ ಕಾರ್ಯ ಮಾಡಬೇಕು ಅಂತಂದ್ರೆ ಒಂಚೂರು ಹಿಂದೆ ಮುಂದೆ ಎಳಿಬಹುದೇನೋ. ಆದರೂ ಕೂಡ ಎಲ್ಲೋ ಒಂದು ಕಡೆಗೆ ಶುಕ್ರನ ಸಪ್ತಮಕ್ಕೆ ಬಂದಿದ್ದಾನೆ, ಹಾಗೂ ಸಾಧ್ಯತೆಗಳಿದೆ. ಗುರುಬಲ ಇಲ್ಲದೆ ಇದ್ರೂ ಕೂಡ ಶುಕ್ರನ ಬಲ ಇದೆ. ಶುಕ್ರ ಏನಾದರೂ ಮಾಡಿ ವಿವಾಹಕ್ಕೆ ಪ್ರಯತ್ನವನ್ನು ಮಾಡ್ತಾನೆ. ಶುಕ್ರನು ಒಂದು ಹಂತಕ್ಕೆ ಅಧಿಪತಿ ಅಂತ ಕರೀತೇವೆ. ಅವನು ದೇವತೆಗಳ ಗುರು ಅಲ್ಲದೇ ಇದ್ದರೂ ಕೂಡ ದೈತ್ಯರಿಗೆ ಗುರು. ಆದರೆ ಶುಕ್ರಾಚಾರ್ಯರು ಕೂಡ ವಿವಾಹವನ್ನು ಕೂಡ ಕೊಡ್ತಾನೆ. ಹಾಗಾಗಿ ಎಷ್ಟೋ ಜನ ಗುರುವಿನ ಬಲ ಜೊತೆ ಶುಕ್ರನ ಬಲವನ್ನು ಕೂಡ ನೋಡ್ತಾರೆ. ಶುಕ್ರನು ಯಜುರ್ವೇದಕ್ಕೆ ಅಧಿಪತಿಯಾದಂತಹ ಒಂದು ಗ್ರಹ. ಹಾಗಾಗಿ ಶುಕ್ರನು ಕೂಡ ಅನುಗ್ರಹ ಮಾಡುತ್ತಾನೆ. ವಿವಾಹಾದಿ ಮಂಗಲ ಕಾರ್ಯಕ್ಕೆ ಪ್ರಯತ್ನ ಮಾಡಿ.
ಯಾಕಂದರೆ ಈ ಸಲ ಏನಾಗಿದೆ ಅಂತಂದರೆ ಒಂದು ಸಲ 2 ಸಲ ಪ್ರಯತ್ನ ಮಾಡಿದರೆ ಆಗೋದಿಲ್ಲ. ಈಗ ಜೀವನ ಹೇಗಾಗಿದೆ ಅಂತಂದರೆ ಸತತ ಪ್ರಯತ್ನವನ್ನು ಮಾಡಬೇಕು ವಿವಾಹಕ್ಕೆ. ಅದಕ್ಕೆ ಮುನ್ನುಗ್ಗಿ ಪ್ರಯತ್ನಗಳನ್ನು ಮಾಡಿಕೊಳ್ಳಿ. ಧಾರ್ಮಿಕ ಮುಖಂಡರಿಗೆ ಬಹಳ ಒಳ್ಳೆಯದು. ಈ ತಿಂಗಳಲ್ಲಿ ಧಾರ್ಮಿಕವಾದಂಥ ಮುಖಂಡರಿರಬಹುದು, ಅಥವಾ ಪಾಠ ಪ್ರವಚನ ಮಾಡುವಂಥವ್ರು ಇರಬಹುದು, ಅಥವಾ ಕಾನೂನಿನ ಸಲಹೆ ಕೊಡೋರು ಇರಬಹುದು, ಅಥವಾ ಆಡಿಟರ್ ಇರಬಹುದು. ನಿಮಗೆಲ್ಲ ಹೆಚ್ಚಿನದಾದಂಥ ಒಳ್ಳೆಯದು. ಬುಧನು ಶುಕ್ರನ ಜೊತೆಗಿದ್ದಾನೆ, ಹಾಗಾಗಿ ಆರ್ಥಿಕವಾದಂಥ ಅಭಿವೃದ್ಧಿಯನ್ನು ಕೊಡ್ತಾನೆ. ಯಾವುದೋ ಒಂದು ಕೇಸು ಗೆಲ್ಲಲ್ಲ ಅಂಥೇಳಿ ನೀವು ಯೋಚನೆ ಮಾಡ್ಕೊಂಡು ತೆಗೆದುಕೊಳ್ತೀರಿ, ಆದರೆ ಆ ಕೇಸ್ ಎಲ್ಲೋ ಒಂದು ಕಡೆ ಗೆದ್ದು ಹೋಗುತ್ತೆ, ಒಳ್ಳೆ ಖುಷಿ ಸಂತೋಷ ಆಗುತ್ತೆ, ಅವರು ನಿಮ್ಮ ಬಗ್ಗೆ ಹೊಗಳುತ್ತಾರೆ. ಹಾಗೆ ಎಷ್ಟೋ ಸಲ ನಾವು ಚೆನ್ನಾಗಿ ಯಾವುದು ಆಗೋದಿಲ್ಲ ಅಂತ ಅಂದ್ಕೊಳ್ತೇವೆ, ಅದೆಲ್ಲ ಚೆನ್ನಾಗಿ ಆಗ್ತದೆ. ಜಾಸ್ತಿ ನಿರೀಕ್ಷೆಯನ್ನು ನಾವು ಜೀವನದಲ್ಲಿ ಯಾವುದ್ರ ಮೇಲೆ ಇಟ್ಕೊಳ್ಬೇಕು ಅಂದರೆ ಭಗವಂತನ ಮೇಲೆ ಇಟ್ಕೊಳ್ಬೇಕು. ಕೆಲವೊಂದು ಕೆಲಸದ ಮೇಲೆ ಜಾಸ್ತಿ ನಿರೀಕ್ಷೆ ಇಟ್ಟರೆ ಆ ಕೆಲಸಗಳು ಕೆಲವೊಂದು ಸಲ ಹುಷಿಯಾಗಿ ಹೋಗ್ತದೆ. ಹಾಗಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕೆಲಸದ ಮೇಲೆ ಇಟ್ಕೊಳ್ತಾ ಒಂದು 5 ಜಾಗ್ರತೆಯನ್ನು ಕೂಡ ಗಮನಿಸ್ಕೊಳ್ಬೇಕು. 5 ಜಾಗ್ರತೆ ಏನು? ಒಂದನೇದಾಗಿ ನೀವು ಇದ್ದಕ್ಕಿದ್ದ ಹಾಗೆ ದಿಢೀರ್ನ ಒಂದು ನಿರ್ಧಾರವನ್ನು ಮಾಡ್ತೀರಿ, ಆದರೆ ಹಣವನ್ನು ಇನ್ವೆಸ್ಟ್ಮೆಂಟ್ ಮಾಡೋಂಗೆ ನೋಡ್ಕೊಂಡು ಮಾಡಿ. ಎರಡನೇದಾಗಿ ಫೈನಾನ್ಸ್ ವ್ಯವಹಾರ ಮಾಡೋರು ಸ್ವಲ್ಪ ಜಾಗ್ರತೆ. ಮೂರನೇದಾಗಿ ಭೂಮಿಯ ಅನುಕೂಲತೆಗಳನ್ನು ಕೂಡ ಕೊಡ್ತಾನೆ, ಆದರೆ ನೀವು ಎಲ್ಲವನ್ನು ಕೂಡ ಯೋಚನೆ ಮಾಡಿಕೊಂಡು ಪ್ರಯತ್ನ ಮಾಡಿ. ಎಲ್ಲೋ ಒಂದು ಕಡೆ ಒಂದು ಮನೆ ತೆಗೆದುಕೊಳ್ತಾನೆ, 25 ವರ್ಷ ಆಯಿತು ಅಂತಂದರೆ ಜಾಗ ತಗೊಳ್ಳುವಾಗೇ ಸಾಲ ಮಾಡ್ಕೊಂಡು ತಗೊಂಡಿದ್ದೀರಿ, ಇನ್ನು ಮತ್ತೆ ಆ ಮನೆ ಕಟ್ಟಲಿಕ್ಕೆ ಎಷ್ಟು ಸಾಲ ಆಗುತ್ತೆ, ತೀರಿಸಲಿಕ್ಕೆ ಆಗುತ್ತಾ ನೋಡ್ಕೊಳ್ಳಿ. ಯಾಕಂದರೆ ಜಾಸ್ತಿ ಭಾರವನ್ನು ಎತ್ತಲಿಕ್ಕೆ ಹೋಗಬಾರ್ದು. ನಮ್ಮ ಕೈಯಲ್ಲಿ ಎಷ್ಟು ಭಾರ ಆಗುತ್ತೋ ಅಷ್ಟನ್ನು ಎತ್ತಲಿಕ್ಕೆ ಹೋಗಬೇಕು. ಹಾಗೆ 4ನೇದಾಗಿ ನೀರಿಂದ ಸಣ್ಣ ಪುಟ್ಟ ಸಮಸ್ಯೆಗಳಾಗತ್ತೆ. 5ನೇದಾಗಿ ವಿವಾಹಾದಿ ಮಂಗಲ ಕಾರ್ಯಗಳಿಗೆ ಅನುಕೂಲವಾಗತ್ತೆ. ಸ್ವಲ್ಪ ತಾಳ್ಮೆಯಿಂದ ಇರಿ. ಯಾಕಂದರೆ ಸ್ವಲ್ಪ ಎಷ್ಟಾಗುತ್ತೋ ಅಷ್ಟು ತಾಳ್ಮೆ, ಪ್ರಾಮಾಣಿಕವಾದಂಥ ಮನುಷ್ಯ ಪ್ರಯತ್ನವನ್ನು ಮಾಡ್ತಾ ಇದ್ದರೆ ಆ ಭಗವಂತನು ಅನುಗ್ರಹಿಸ್ತಾನೆ. ನಕ್ಷತ್ರ ಪರಿಹಾರಗಳೇನು? ಮತ್ತು ಈ ತಿಂಗಳಲ್ಲಿ 8ನೇ ತಾರೀಕಿಗೆ ವರಮಹಾಲಕ್ಷ್ಮಿ ಹಬ್ಬ ಇದೆ. ಏನೋ ಒಂದು ಬಿಸ್ನೆಸ್ಸನ್ನು ಪ್ಲ್ಯಾನನ್ನು ಮಾಡಿ ಬಿಡಬೇಡಿ. ಎಲ್ಲಾದರೂ ಒಂದು ಕಡೆಗೆ ನಿಮ್ಮ ಅನುಕೂಲತೆಗಳನ್ನು ಭಗವಂತ ಕೊಡ್ತಾನೆ. ಯಾಕಂದರೆ ಯಾರು ಕೈ ಬಿಟ್ಟರು ಭಗವಂತ ನಿಮ್ಮನ್ನು ಕೈ ಬಿಡುವುದಿಲ್ಲ. ನಿಮ್ಮವರೇ ನಿಮ್ಮನ್ನೆಲ್ಲ ಕೈ ಬಿಡ್ತಾ ಇದ್ದಾರೆ, ಹಿಂದೆಲ್ಲ ಬಿಟ್ಟಿದ್ದಾರೆ. ಯಾಕಂದರೆ ಕಷ್ಟ ಇತ್ತಲ್ಲ, ಏನೋ ಒಂದು ಸ್ವಲ್ಪ ತಕ್ಕ ಮಟ್ಟಿಗೆ ಅನುಕೂಲ ಅನಿಸ್ತಾ ಇದೆ. ಹಾಗಾಗಿ ಆ ಭಗವಂತನ ನಂಬಿ ಭಗವಂತ ಕೈ ಬಿಡುವುದಿಲ್ಲ. ಯಾರು ಕೈ ಬಿಟ್ಟರೂ ಕೂಡ ಯೋಗಕ್ಷೇಮಂ ವಹಾಮ್ಯಹಂ, ಯೋಗವನ್ನು ಕೂಡ ಕೊಡ್ತಾನೆ, ಕ್ಷೇಮವನ್ನು ಕೂಡ ನಮ್ಮನ್ನು ನೋಡ್ಕೊಳ್ತಾನೆ ಅವನು. ಹಾಗಾಗಿ ಅವನನ್ನು ನಂಬಿ 8ನೇ ತಾರೀಕಿಗೆ ಪ್ರಶಸ್ತವಾಗಿದೆ, ಪೂಜೆ ಪುನಸ್ಕಾರಗಳನ್ನು ಮಾಡಿ. 15ನೇ ತಾರೀಕಿಗೆ ಕೂಡ ಪೂಜೆ ಪುನಸ್ಕಾರಗಳನ್ನು ಮಾಡಿ ಪ್ರಶಸ್ತವಾಗಿದೆ. ಏನಾದರೂ ಮಾಡಿಕೊಳ್ಳಿ, ನಿಮ್ಮ ಕೈಲ ಏನಾಗುತ್ತೋ ಅದನ್ನು ಮಾಡಿ. ಇನ್ನು ನಕ್ಷತ್ರ ಪರಿಹಾರಗಳು, ಉತ್ತರಾಷಾಢ ನಕ್ಷತ್ರ 8ನೇ ತಾರೀಕಿಗೆ ವರಮಹಾಲಕ್ಷ್ಮಿ ಹಬ್ಬ ಇದೆ. ಸಂಧ್ಯಾಕಾಲದಲ್ಲಿ ಲಕ್ಷ್ಮೀನಾರಾಯಣ ಹೃದಯವನ್ನು ಕೇಳಿ ಅಥವಾ ಮಹಾಲಕ್ಷ್ಮಿಯನ್ನು ಪೂಜೆ ಮಾಡಿ, ಅಥವಾ ಸಂಧ್ಯಾಕಾಲದಲ್ಲಿ ಲಕ್ಷ್ಮಿಯ ದೇವಸ್ಥಾನಕ್ಕೆ ಹೋಗಿ ಒಂದ್ಸಲ ಕೈ ಮುಗಿದೆ, ಅದು ಬಹಳ ಒಳ್ಳೆಯದಾದಂಥದ್ದು. ಶ್ರವಣ ನಕ್ಷತ್ರ ನೋಡಿ, ಪ್ರತಿಯೊಂದು ಶನಿವಾರ ವಿಷ್ಣು ಆರಾಧನೆ ಮಾಡಿ, ವಿಷ್ಣು ಸಹಸ್ರನಾಮ ಮರೆಯದೇ ಹೇಳಿ. ಶ್ರವಣ ನಕ್ಷತ್ರದವರು ಏನಾಗಿದೆ ಒಂದಂತೆ ಕೆಲವು ಕೂಡ ಇದೆ, ಆದರೆ ಎಲ್ಲೋ ಒಂದು ಕಡೆಗೆ ಮನಸ್ಸಿಗೆ ಬೇಜಾರು, ದುಃಖ, ಚಿಂತೆ ಹೀಗೆಲ್ಲ ಇದೆ. ಹಾಗಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ವಿಷ್ಣು ಸಹಸ್ರನಾಮ, ಅಧೃತ ಸ್ವಧೃತ ಸ್ವ ಸಹ ಪ್ರಾಗ್ವಂಶೋ ವಂಶವರ್ಧನಃ, ಆ ವಿಷ್ಣು ಸಹಸ್ರನಾಮೇ ಬಹಳ ಮುಖ್ಯವಾದಂಥದ್ದು. ಸರ್ವೌಷಧಿ ವಿಷ್ಣು ಸಹಸ್ರನಾಮ ಹೇಳುವಂಥದ್ದು, ಅದನ್ನು ತಪ್ಪದೇ ಹೇಳಿ, ಅದು ಬಹಳ ಉತ್ತಮವಾದಂಥದ್ದು. ನಿಮಗೆ ಗೊತ್ತಾಗುತ್ತೆ, ಬಹಳ ಸುಧಾರಣೆ ಆಗುತ್ತೆ. ಧನಿಷ್ಠಾ ನಕ್ಷತ್ರ 1, 2ನೇ ಪಾದ, ನೀವು ಎಷ್ಟು ಸಾಧ್ಯ ಆಗುತ್ತೆ ನೋಡಿ. ಎಷ್ಟು ಅಮಾವಾಸ್ಯೆ ಇದೆ 23ನೇ ತಾರೀಕಿಗೆ, ಅದು ಕೊನೆ ಶ್ರಾವಣ ಶನಿವಾರ. ಆ ದಿವಸ ಅವಕಾಶ ಆಯಿತು ಆದರೆ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ತಿರುಪತಿ ವೆಂಕಟರಮಣನ ಧ್ಯಾನ ಮಾಡ್ತಾ ಇರಿ. ನಮೋ ನಾರಾಯಣಾಯ ನಮೋ ನಾರಾಯಣಾಯ ಅಂಥೇಳಿ ಆ ವಿಷ್ಣು ಧ್ಯಾನವನ್ನು, ವಿಷ್ಣು ಪ್ರಾರ್ಥನೆಯನ್ನು ಮಾಡ್ತಾ ಇರಿ. 23ನೇ ತಾರೀಕಿಗೆ ಮರೆಯದೇ ಇದ್ದ ಹಾಗೆ ಇದಿಷ್ಟು ಮಾಡಿ ಮಕರ ರಾಶಿಯವರಿಗೆ ದೈವಾನುಗ್ರಹವಾಗಲಿ, ಮಂಗಲವಾಗಲಿ, ಕಷ್ಟ ಕಾರ್ಯಗಳೆಲ್ಲ ಕಷ್ಟ ನಷ್ಟಗಳೆಲ್ಲ ಪರಿಹಾರ ಮಾಡಲಿ ಅಂಥೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾನೆ. ಲೋಕ ಸಮಸ್ತ ಸುಖನೋ ಭವ.